ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ನಿಮ್ ಕಾರ್ಗಳನ್ನ ಮಾಡಿಫಿಕೇಶನ್ ಮಾಡ್ಸೋ ಮುಂಚೆ, ಟ್ಯೂನ್ ಮಾಡ್ಸೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ನೋಡ್ತಿದ್ವಿ, ನೀನು ಬೇಬೀಸ್ ಡೇ ಔಟ್ ನೋಡ್ತಾ ಇದ್ದೆ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಇವತ್ತು ನಾನು ಕಾರ್ಗಳಲ್ಲಿ ಮೈಲೇಜ್ ಹೆಂಗ್ ಬರ್ಸೋದು ಅಂತ ತೋರಿಸ್ತೀನಿ. ಅದು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಅದನ್ನ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ಲಿಲ್ಲ. ಈ ಪರ್ಟಿಕ್ಯುಲರ್ ಪೋಲೋ ಅಲ್ಲಿ ಈಕೋ ಟ್ಯೂನ್ ಹಾಕಿರೋದು, ಇದು ಹೈವೇನಲ್ಲಿ 20 ಕಿಲೋಮೀಟರ್ ಕೊಡ್ತಿದೆ. ನಿಮ್ಗೆ ಪವರ್ ಬೇಕು ಅಂದ್ರೆ ಪವರ್ ಸಿಗುತ್ತೆ, ಇಕನಾಮಿಕ್ ಬೇಕಂದ್ರೆ ಇಕನಾಮಿಕ್ ಸಿಗುತ್ತೆ. ಸ್ಟೇಜ್ 2 ಆಗಿರುವಂತ ಮಹೇಂದ್ರ ಥಾರ್ ಇದು. ಟೆಕ್ಸ್ಟ್ ಬುಕ್ ಆನ್ ಮೆಡಿಕಲ್. ಏನ್ ಬ್ರೋ ಇದು ಇಂಗ್ಲಿಷ್ ಅರ್ಥ ಆಯ್ತಿಲ್ಲ. ಇದೆ 1.5 BHP ಗಾನು. ಜೀಪ್ ಕಂಪಾಸ್ ಇದೆ, ಅಲ್ಲಿ BMW ಇದೆ, ಇಲ್ಲಿ ವರ್ನಾ ಇದೆ. ಇಲ್ಲೊಂದು ಬಂತ. ಈ ಹೈಲೆಕ್ಸ್ ಅಲ್ಲಿ ECU ರೀಕ್ಯಾಲಿಬ್ರೇಟ್ ಮಾಡಿದ್ಮೇಲೆ ಪವರ್ ಫಿಗರ್ಸ್ ಕೂಡ ಜಾಸ್ತಿ ಆಗಿದೆ. ಇವಾಗ ನಾವು ಥಾರ್, ರಾಕ್ಸ್ ಆತರ ಯಾವ್ದೇ ಕಾರ್ ಆಗಿದ್ರು ಪರ್ಮನೆಂಟ್ ಆಗಿ ECU ಅನ್ಲಾಕ್ ಮಾಡ್ಕೊಡ್ತೀವಿ. ಪಾಸಿಟಿವ್ ನೆಗೆಟಿವ್ಸ್ ಬಂದು ನಮ್ಗೆ ಹೇಳಿ, ಮತ್ತೆ ನಾವು ಇಂಪ್ರೂವ್ ಮಾಡ್ಕೊತೀವಿ. ಈ ಬೈಕ್ ತಗೊಂಡ್ಮೇಲಂತೂ ದಿನ ಇದನ್ನೇ ಓಡಿಸ್ತಾ ಇದೀನಿ. ಏನಕ್ಕೆ ಅಂದ್ರೆ ಇದ್ರಲ್ಲಿ ಇರುವಂತ ಪವರ್ ಅಷ್ಟು ಅಡಿಕ್ಟಿವ್ ಆಗಿದೆ. ಯಾರ್ಯಾರನೋ ನಾನು ಇಷ್ಟ ದಿನ ರೋಡ್ಗೆ ತಂದಿದ್ದೆ, ಮೋಟಿವೇಶನ್ ಕೊಡುವಂತ CK ಇವತ್ತು ರೋಡ್ಗೆ ತಂದಿದ್ದೀನಿ. ನಾನು ಏನ್ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಕೆಲವೊಮ್ಮೆ ನೀವು ನಮಗೆ ದಾರಿ ತೋರಿಸ್ಕೊಡ್ತೀರಾ, ನಾವು ಆ ದಾರಿಯಲ್ಲಿ ಬಂದು ಕೂತಿದೀವಿ ಅಷ್ಟೇ. ಕಾರು 1111 ಓಡೋಷ್ಟ್ರಲ್ಲಿ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ಟಿದಿರಲ್ಲ. ಸುಮಾರು ಜನ ಟ್ಯೂನಿಂಗ್ ಅನ್ನೋದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಕಾರ್ನ ತಗೊಂಡು ಏರ್ ಫಿಲ್ಟರ್ ಹಾಕ್ಸಿ ಎಕ್ಸಾಸ್ಟ್ ಹಾಕ್ಬಿಟ್ರೆ ಟ್ಯೂನಿಂಗ್ ಅಂತ. 204 BHP ಇದೆ ಈ ಹೈಲೆಕ್ಸ್ ಅಲ್ಲಿ. ನಾವು ಮಾಡಿದಾಗ ಅರೌಂಡ್ 240 ತನಕ ಬರುತ್ತೆ. ಈಗ ಒಂದು ಫುಲ್ ಲೋಡ್ ತೋರಿಸ್ತೀನಿ ನೋಡಿ. ಈ ಮೈಸೂರಲ್ಲಿ ಬಿಸಿಲಿರುತ್ತಾ, ಮಳೆ ಬರುತ್ತಾ ಏನು ಗೊತ್ತಾಗಲ್ಲ ಗುರು. ಆದ್ರೆ ಬಿಸಿಲಾದ್ರೂ ಇರ್ಲಿ, ಮಳೆ ಆದ್ರೂ ಬರ್ಲಿ, ಮೈಸೂರಲ್ಲಿ ಕಾರ್ಗಳನ್ನ, ಗಾಡಿಗಳನ್ನ ಓಡಿಸೋದು ನೆಕ್ಸ್ಟ್ ಲೆವೆಲ್ ಮಜಾ. ಆದ್ರೆ ಒಂದು ಮಜಾ ಬರದೇ ಇರೋಂಥ ವಿಷಯ ಏನು ಅಂದ್ರೆ, ಈ ತರ ದೊಡ್ಡ ಕಾರ್ಗಳನ್ನ ತಗೊಂಡಾಗ ಮೈಲೇಜ್ ಬರೋದಿಲ್ಲ. ಸುಮಾರು ಜನ ಕಾರ್ಗಳನ್ನ ಪವರ್ಗೋಸ್ಕರ ತಗೋತಾರೆ, ಆದ್ರೆ ಪವರ್ ಇರೋ ಕಾರ್ಗಳಲ್ಲಿ ಮೈಲೇಜ್ ಇರಲ್ಲ ಅಂತ ಹೇಳ್ತಾರೆ. ಇವತ್ತು ನಾನು ಕಾರ್ಗಳಲ್ಲಿ ಮೈಲೇಜ್ ಹೆಂಗ್ ಬರ್ಸೋದು ಅಂತ ತೋರಿಸ್ತೀನಿ. ಇದು ಡೀಸೆಲ್ ಕಾರು. ಇದನ್ನ ನಾವು ಹೈವೇನಲ್ಲಿ ಓಡಿಸಿದ್ರೆ ನನಗೆ ಮ್ಯಾಕ್ಸಿಮಮ್ ಅಂದ್ರೆ 27 ಕಿಲೋಮೀಟರ್ ಬಂದಿದೆ. ಸಿಟಿನಲ್ಲಿ ಓಡಿಸಿದ್ರೆ 17 ಕಿಲೋಮೀಟರ್ ತನಕ ಬರುತ್ತೆ. ಕಾರ್ ಏನ್ ಗುರು ಈ ಲೆವೆಲ್ ಅಲ್ಲಿ ಕಪ್ಪಗಿದೆ. ಆದ್ರೆ ಈ ಕಾರ್ನ ಡೆಲಿವರಿ ತಗೊಂಡಾಗಿಂದ 10,000 ಕಿಲೋಮೀಟರ್ ಓಡಿಸೋ ತನಕ ಮ್ಯಾಕ್ಸಿಮಮ್ ನೋಡಿರೋದೆ 11 ಕಿಲೋಮೀಟರ್ ಮೈಲೇಜ್. ಆದ್ರೆ DC ಡೇಸ್ ಅವ್ರ ಮನೆಯಿಂದ ವಾಪಸ್ ತರಬೇಕಾದ್ರೆ ನಮಗೆ 19 ಕಿಲೋಮೀಟರ್ ಮೈಲೇಜ್ ಬಂತು. ಸುಮಾರು ಜನಕ್ಕೆ ಈ ತರ ದೊಡ್ಡ ಕಾರ್ಗಳನ್ನ ತಗೋಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಜನ ಇದನ್ನ ತಗೊಳ್ದೇ ಇರೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಇದ್ರಲ್ಲಿ ಬರುವಂತ ಎಫಿಷಿಯನ್ಸಿ. ಈ ತರ ಘಟಗಳಿಗೆ ಡೀಸೆಲ್ ಹಾಕ್ಸೋದೇ ಒಂದು ದೊಡ್ಡ ಪ್ರಾಬ್ಲಮ್. ಇನ್ನ ಪೆಟ್ರೋಲ್ ಗಾಡಿಗಳ ಬಗ್ಗೆ ಅಂತೂ ಕೇಳಲೇಬೇಡಿ. ಎಸ್ಪೆಷಲಿ ಪೆಟ್ರೋಲ್ ಥಾರ್ಗಳು, ಜಿಮ್ನಿಗಳು, ಪೋಲೋಗಳು ಪರ್ಫಾರ್ಮೆನ್ಸ್ ಏನೋ ಚೆನ್ನಾಗಿರುತ್ತೆ, ಓಡ್ಸಕ್ ಮಜಾ ಬರುತ್ತೆ, ಆದ್ರೆ ಎಫಿಷಿಯನ್ಸಿನೇ ಇರೋದಿಲ್ಲ. ಇವಾಗ ನಮ್ಮ ಹೈಲೆಕ್ಸ್ ಬಗ್ಗೆ ಮಾತಾಡೋದಾದ್ರೆ ಇದನ್ನ ನಾವು ಟ್ಯೂನ್ ಮಾಡಿದೀವಿ ಸ್ಟೇಜ್ 1ಗೆ. ಸ್ಟೇಜ್ 1 ಟ್ಯೂನ್ ಮಾಡಿ ಪಕೆಲೋ ಆಯಿಲ್ ಹಾಕಿ BMC ಏರ್ ಫಿಲ್ಟರ್ ಹಾಕಿದ್ರಿಂದ ನಮಗೆ ಆಲ್ಮೋಸ್ಟ್ 204 ಇಂದ 240 BHP ಬಂದಿದೆ. ಟಾರ್ಕ್ನು ಜಾಸ್ತಿ ಆಗಿದೆ. ಪರ್ಫಾರ್ಮೆನ್ಸ್ ರಿಮ್ಯಾಪ್ ಮಾಡ್ತಿರೋದು. ಸೊ ಇದರಲ್ಲಿ EGR ಸಾಫ್ಟ್ ಡಿಲೀಟು, ಹಾರ್ಡ್ವೇರ್ ಡಿಲೀಟ್ ಮಾಡ್ತಿಲ್ಲ, ಸಾಫ್ಟ್ವೇರ್ ಡಿಲೀಟು ಪ್ಲಸ್ ರಿಮ್ಯಾಪ್ ಮಾಡ್ತಿರೋದ್ರಿಂದ ಗೇನ್ಸ್ ಇದು 204 HP ಏನೋ ಇದೆ, ಅದು 240-45 HP. ಐಡಿಯಾ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಅಫ್ಕೋರ್ಸ್ ನಂತರ ಬೇಜಾನ್ ಜನ ಇರ್ತಾರೆ, ಅಂದರೆ ಫುಲ್ ಡೀಟೇಲ್ ಆಗಿ ಗೊತ್ತಿಲ್ಲ. ಬಟ್ ಕಾರ್ ಇಷ್ಟ, ಬೈಕ್ ಇಷ್ಟ, ಮಷೀನ್ಸ್ ಇಷ್ಟ, ನಾನು ಇದೆಲ್ಲ ಯೂಟ್ಯೂಬಲ್ಲೇ ನೋಡ್ತಿದ್ದೆ. ಬಟ್ ಟುಡೇ ಐ ಸಾ ಏನು ಮನುಷ್ಯನಿಗೆ ECG ಮಾಡ್ದಂಗೆ ಆಯ್ತಾಯಿತ್ತು. ಬಟ್ ಇಟ್ಸ್ ಕ್ರೇಜಿ. ಇವತ್ತು ನಾವು ಪಕೆಲೋ ಆಯಿಲ್ ಹಾಕ್ತಾ ಇದೀವಿ ಫಸ್ಟ್ ಜನರೇಷನ್ ವರ್ನಾಗೆ. ಫ್ರಂಟ್ ಟು ಬ್ಯಾಕ್ ಬಂಪರ್ ಪೇಂಟ್ ಮಾಡಿ ಪಾಲಿಶ್ ಮಾಡಿದೀವಿ. ಇದೊಂದು ಗಾಡಿ ಬಿಲ್ಡ್ ರೆಡಿ ಆಗ್ತಾ ಇದೆ. ಜಿಪ್ಸಿಗೆ ಇವತ್ತು BMC ಫಿಲ್ಟರ್ ಹಾಕ್ತಾ ಇದೀವಿ. ಇದು ಡೈರೆಕ್ಟ್ ಇಂಟೇಕ್ ಏರ್ ಸಿಸ್ಟಮ್ ಅಂತ, DIA ಅಂತಾರೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಗಾಡಿನ ಓಡಿಸಬೇಕಾದ್ರೆ ಪವರ್ ಟಾರ್ಕ್ ಫೀಲ್ ಆಗ್ತದೆ. ಆದ್ರೆ ಅದಕ್ಕಿಂತ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಇದ್ರಲ್ಲಿ ಇನ್ಕ್ರೀಸ್ ಆಗಿರುವಂತ ಎಫಿಷಿಯನ್ಸಿ. ಹೈಲೆಕ್ಸ್ ಅಲ್ಲಿ 18.3 ಮೈಲೇಜ್ ತೆಗಿಬಹುದು ಅಂತ ಯಾವಾಗ ಗೊತ್ತಾಯ್ತು ನಿಮ್ಗೆ? 18.4 ಬಂದಾಗ. 18.4 ಬಂದಾಗ ಇದನ್ನ ಹೈಲೆಕ್ಸ್ ಅಲ್ಲ ಅನ್ಬಿಟ್ರೆ ಹೈಲೆಕ್ಸ್ ಅಂತ ಹೆಂಗ್ ಪ್ರೂವ್ ಮಾಡೋದು? ಇದು ಹೈಲೆಕ್ಸ್ ಅಂತ. ತುಂಬಾ ಜನ ನಿಮ್ನ ಅದೇನಲ್ಲ ಅಂತ. 19 ಕಿಲೋಮೀಟರ್ ಮೈಲೇಜ್ ಬಂದಿರೋದು ಹೈಲೆಕ್ಸ್ ಅಲ್ಲಿ. ಅದು ಯಾವ ಸಿಚುವೇಶನ್ ಅಲ್ಲಿ ಕೊಟ್ಟಿದೆ ನೋಡಿ. ಹಿಂದ್ಗಡೆ 400 ಇಂದ 500 kg ಲೋಡ್ ಇದೆ, ಒಳಗಡೆ 300 ಇದೀವಿ. ಹಿಂದ್ಗಡೆ ತೆಗಿರಿ, ಇಲ್ಲಿ ಮಧ್ಯ ತೆಗಿ. ಥ್ಯಾಂಕ್ ಯು ಐಮಾನ್ ಸರ್, ಥ್ಯಾಂಕ್ ಯು ಸೋ ಮಚ್. ರೇಸಿಂಗ್ ಡಿವಿಷನ್. ಪವರ್ ರಾಡ್ಗೆ ಆಮಿಫೈಡ್ ಕಸ್ಟಮ್ಸ್ ಅವರು ಒಂದು ನೈಕಿ ಏರ್ ಫೋರ್ಸ್ 1 ಕೊಟ್ಟು ಕಳಿಸಿದ್ದಾರೆ.
ನೋಡಿ ಪವರ್ ಟಾಕ್ಸಿಕ್ ಅಂತ ಇದೆ. ಇದು ಎಲ್ಲಾ ಟೈಮಲ್ಲೂ 19 ಕೊಡುತ್ತೆ ಅಂತ ನಾನು ಹೇಳೋದಿಲ್ಲ ಗುರು. 19 ನಾವು ತೆಗ್ದಿರುವಂತ ಮ್ಯಾಕ್ಸಿಮಮ್ ಮೈಲೇಜ್. ಆಟೋಮ್ಯಾಟಿಕ್ ಇಂದ ನಾವು ಮ್ಯಾನ್ಯುಯಲ್ ಶಿಫ್ಟರ್ ಗೆ ಹಾಕೊಂಡು 6th ಗೇರ್ ಅಲ್ಲಿ ಲಾಕ್ ಮಾಡಿ 85 ರಿಂದ 90 ಕಿಲೋಮೀಟರ್ ಕ್ರೂಸ್ ಮಾಡ್ಕೊಂಡ್ ಬಂದ್ವಿ. ನೀವೇನಾದ್ರೂ ಇದನ್ನ ಲಾಂಗ್ ಡ್ರೈವ್ ಗಳಿಗೆ ಎತ್ಕೊಂಡು ಹೋಗ್ತೀರಾ, ಒಳ್ಳೆ ರೋಡ್ ಗಳಿರುತ್ತೆ, ಕ್ರೂಸಿಂಗ್ ಸ್ಪೀಡ್ ಅಲ್ಲಿ ನೀವು ಮೇಂಟೈನ್ ಮಾಡ್ತೀರಾ ಅಂದ್ರೆ ಈಸಿಯಾಗಿ 16 ರಿಂದ 18 ಅಂತೂ ತೆಗಿಬಹುದು. ನೀವೇನಾದ್ರೂ ಈ ಕಾರ್ನ ಬಡದಾಡ್ತೀರಾ ಅಂದ್ರೆ ಆಲ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಹೌ ಯು ಮಾಡ್ಯುಲೇಟ್ ದ ಥ್ರಾಟಲ್. ಈ ತರ ಕಾರ್ಗಳನ್ನ ನಾವು ಆದಷ್ಟು ಡೈಲಿ ಯೂಸ್ ಮಾಡ್ತೀವಿ. ಈ ತರ ಕಾರ್ಗಳನ್ನ ಶೋಕಿಗೆ ಬಿಲ್ಡ್ ಮಾಡ್ಕೊಂಡಿರ್ತೀವಿ. ಈ ಕಾರ್ಗಳನ್ನ ಹೈವೇಗೆ ಯೂಸ್ ಮಾಡ್ತೀವಿ. ಇದನ್ನ ನಾವು ಪ್ರಾಪರ್ ಪರ್ಫಾರ್ಮೆನ್ಸ್ ಗೆ ಅಂತಾನೆ ತಗೊಂಡಿರೋದು. ಇದಕ್ಕೆ ನೀವು ಈಕೋ ಟ್ಯೂನ್ ಮಾಡಿಸಬಹುದು, ಸಿಟಿಯಲ್ಲಿ ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಇದನ್ನ ನಾವು ಜಾಸ್ತಿ ಏನು ಮಾಡಕ್ ಹೋಗೋದಿಲ್ಲ, ಆಲ್ರೆಡಿ ಎಲ್ಲ ಮಾಡ್ಬಿಟ್ಟಿದೀವಿ. ಈ ಕಾರ್ಗೆ ಈಕೋ ಪ್ಲಸ್ ಪವರ್ ಟ್ಯೂನ್ ಮಾಡಬಹುದು. ಏನಕ್ಕೆ ಅಂದ್ರೆ ಹೈವೇ ಅಲ್ಲಿ ಪವರ್ ಟ್ಯೂನ್ ಓಡಿಸಕ್ ಚೆನ್ನಾಗಿರುತ್ತೆ, ಸಿಟಿಯಲ್ಲಿ ಓಡಿಸಬೇಕಾದ್ರೆ ಈಕೋ ಟ್ಯೂನ್ ಹೆಲ್ಪ್ ಆಗುತ್ತೆ. ಆದ್ರೆ ಈ ತರ BMW ಕಾರ್ಗಳಿಗೆ ಪ್ರಾಪರ್ ಆಗಿ ಸ್ಟೇಜ್ 2 ಟ್ಯೂನ್ ಏನಾದ್ರು ಮಾಡಿದ್ರೆ ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್. ಯಾವುದೇ ಒಂದು ಟ್ಯೂನ್ ಆಗಿರ್ಬೋದು, ಮಾಡಿಫಿಕೇಶನ್ ಆಗಿರ್ಬೋದು, ಬರೀ ಒಂದು ಕ್ರೈಟೀರಿಯಾ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅದು ಅಲ್ಲದೆ ನಾವು ಮಾಡುವಂತ ಟ್ಯೂನ್ ಏನಿದೆ, ಸ್ಟೇಜ್ 1 ಆಗಿರ್ಬೋದು, ಸ್ಟೇಜ್ 2 ಆಗಿರ್ಬೋದು, ಎರಡು ರಿವರ್ಸಿಬಲ್. ಮತ್ತೆ ಇನ್ನೊಂದು ಫನ್ನಿ ಥಿಂಗ್ ಏನು ಅಂದ್ರೆ ಇದರಲ್ಲಿ ನಾವು ಆಲ್ಮೋಸ್ಟ್ 40 bhp ಜಾಸ್ತಿ ಮಾಡಿದ್ರು ಎಕ್ಸಾಸ್ಟ್ ನ ಚೇಂಜ್ ಮಾಡಿಲ್ಲ. ಯಾವುದೇ ತರ ಇಲ್ಲಿಗಲ್ ಮಾಡ್ಗಳನ್ನ ಮಾಡಿಲ್ಲ. TSG ಗೇರ್ ಬಾಕ್ಸ್ ಇರುವಂತ ಗಾಡಿಗಳಲ್ಲಿ, ಸುಮಾರು ಆಟೋಮೆಟಿಕ್ ಕಾರ್ಗಳಲ್ಲಿ ನೀವು TCU ನ ಟ್ಯೂನ್ ಮಾಡಬಹುದು. ಓವರ್ ಆಲ್ ಗೇರ್ ಶಿಫ್ಟಿಂಗ್ ಎಕ್ಸ್ಪೀರಿಯನ್ಸ್ ನ ಇಂಪ್ರೂವ್ ಮಾಡಬಹುದು. 60 to 80 4th to 5th ಗೆ ಡ್ರೈವ್ ಅಲ್ಲಿ ಗೇರ್ ಶಿಫ್ಟ್ ಅಲ್ಲಿ ಟರ್ಬೋ ಲ್ಯಾಗ್ ಇದೆ. 80 to 100 ಫ್ಲೂಯೆಂಟ್ ಆಗಿ ಅದು ಟಚ್ ಆಗುತ್ತೆ. ಸುಮಾರು ಜನಕ್ಕೆ ಕ್ವೆಶ್ಚನ್ ಇರುತ್ತೆ, ಈ ಟ್ಯೂನ್ ಗಳನ್ನ ಏನಕ್ಕೆ ಮಾಡಿಸ್ಬೇಕು, ಇರೋ ಪವರ್ ನಮಗೆ ಈ ರೋಡಲ್ಲಿ ಓಡಿಸಕ್ ಆಗೋದಿಲ್ಲ, ಔಟ್ ಆಫ್ ಕಂಟ್ರೋಲ್ ಪವರ್ ಆದ್ರೆ ಏನ್ ಮಾಡೋದು ಅಂತ. ಬಟ್ ಸೀನ್ ಏನು ಅಂದ್ರೆ ಟ್ಯೂನ್ ನ ನಾವು ಬರೀ ಪವರ್ ಗೋಸ್ಕರ ಮಾಡೋದಿಲ್ಲ, ಮೋರ್ ಎಫಿಷಿಯನ್ಸಿಗೋಸ್ಕರ ಮಾಡ್ತೀವಿ. ಈ ಪರ್ಟಿಕ್ಯುಲರ್ ಪೋಲೋ ಅಲ್ಲಿ ಈಕೋ ಟ್ಯೂನ್ ಹಾಕಿರೋದು, ಇದು ಹೈವೇ ನಲ್ಲಿ 20 ಕಿಲೋಮೀಟರ್ ಕೊಡ್ತಿದೆ. 1 ಲೀಟರ್ ಪೋಲೋಗೆ ಈಕೋ ಟ್ಯೂನ್ ಹಾಕಿದ್ರೆ ಆರಾಮಾಗಿ 18 ರಿಂದ 20 ಕಿಲೋಮೀಟರ್ ಮೈಲೇಜ್ ಎತ್ತಬಹುದು. ಆದ್ರೆ ನಾವ್ ಈ ಟ್ಯೂನ್ ನ ಮಾಡ್ತಾ ಇರೋದು 95 ಆಕ್ಟೇನ್ ಫ್ಯೂಯಲ್ ಗೆ, ಅಂದ್ರೆ ಆಲ್ಮೋಸ್ಟ್ ಒಂದು ₹6 ಜಾಸ್ತಿ ಇರುತ್ತೆ ನಾರ್ಮಲ್ ಪೆಟ್ರೋಲ್ ಗಿಂತ. ಎಕ್ಸ್ಟ್ರಾ ಮೈಲೇಜ್ ಬರೋದ್ರಿಂದ ನೀವು ಹಾಕಿರುವಂತ ಕಾಸ್ಟ್ ನ ರಿಕವರ್ ಮಾಡ್ಕೋಬಹುದು. ಇನ್ನೊಂದು ಎಕ್ಸ್ಟ್ರೀಮ್ ಅಲ್ಲಿ ನೋಡಿದ್ರೆ ನಾವೊಂದು ರ್ಯಾಲಿ ಕಾರ್ ನ ಬಿಲ್ಡ್ ಮಾಡ್ತಾ ಇದೀವಿ. ಅದರಲ್ಲಿ ರೇಸ್ ಡೈನಾಮಿಕ್ಸ್ ಅವ್ರದ್ದು R200 ಸ್ಟ್ಯಾಂಡ್ ಅಲೋನ್ ECU ನ ಹಾಕಿದೀವಿ. ಇದನ್ನ ನಾವು ಮೈಲೇಜ್ ಗೋಸ್ಕರ ಬಿಲ್ಡ್ ಮಾಡ್ತಾ ಇಲ್ಲ, ಪ್ರಾಪರ್ ಪವರ್ ಗೆ, ಪರ್ಫಾರ್ಮೆನ್ಸ್ ಗೆ ಮಾಡ್ತಾ ಇರೋದು. ಇದರಲ್ಲಿ ನಿಮ್ಗೆ ಎಲ್ಲಾ ಕ್ರೈಟೀರಿಯಾನು ಫೈನ್ ಟ್ಯೂನ್ ಮಾಡ್ಕೋಬಹುದು. ಪೋಲೋದಲ್ಲಿ ಬರುವಂತ ಸ್ಟಾಕ್ ECU ನ ತೆಗೆದು ನಾವು ರೇಸ್ ಡೈನಾಮಿಕ್ಸ್ ಅವರ ECU ನ ಇದರಲ್ಲಿ ಯೂಸ್ ಮಾಡಿರೋದು. ಈ ಹೈಲೆಕ್ಸ್ ತಾರ್ ಓನರ್ಸ್ ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಜನ ಸ್ಟಾಕ್ ಅಲ್ಲಿ ಇಟ್ಕೊಳ್ಳೋದು ಕಮ್ಮಿ. ಒಂದ್ 5-6 ಸಾವಿರ ಕಿಲೋಮೀಟರ್ ಓಡಿಸ್ತಾ ಇದ್ದಂಗೆ ದೊಡ್ಡ ದೊಡ್ಡ ಬಂಪರ್ ಗಳು, ದೊಡ್ಡ ದೊಡ್ಡ ವೀಲ್ ಗಳು, ತಪ್ಪು ಟೈರ್ ಗಳನ್ನೆಲ್ಲ ಹಾಕಿ ವೆಯ್ಟ್ ಆಡ್ ಮಾಡ್ತಾರೆ. ಸೈನ್ಸ್ ಪ್ರಕಾರ ಸಿಂಪಲ್ ಆಗಿ ನೀವು ವೆಯ್ಟ್ ಜಾಸ್ತಿ ಮಾಡಿದ್ರೆ ಸ್ಪೀಡ್ ರೆಡ್ಯೂಸ್ ಆಗುತ್ತೆ. ಮೇಜರ್ಲಿ ಈ ತರ ಆಫ್ ರೋಡ್ ವೆಹಿಕಲ್ ಗಳಿಗೆ ಎಕ್ಸ್ಟ್ರಾ ಬಂಪರ್ ಇವು ಹಾಕಿದಾಗ ಮತ್ತೆ ವೆಯ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಮತ್ತೆ ಕಾಂಪನ್ಸೇಟ್ ಮಾಡೋಕ್ಕೆ ನಾವು ಟ್ಯೂನಿಂಗ್ ಅಲ್ಲಿ ಪವರ್ ಬ್ಯಾಂಡ್ ನ ಶಿಫ್ಟ್ ಮಾಡ್ತೀವಿ. ಸೊ ಮಿಡ್ ರೇಂಜ್ ಅಲ್ಲಿ ನೀವು ಎಷ್ಟು ಎಕ್ಸ್ಟ್ರಾ ವೆಯ್ಟ್ ನ ಆಡ್ ಮಾಡಿದಿರಾ ಅದನ್ನ ಸ್ಟೇಜ್ 1 ಟ್ಯೂನ್ ಇಂದ ನೀವು ಕಾಂಪನ್ಸೇಟ್ ಮಾಡ್ಕೋಬಹುದು. ECU ಟ್ಯೂನ್ ಗೆ ನಾವು ದುಡ್ಡು ಖರ್ಚು ಮಾಡಿದ್ರೆ ಅದು ವರ್ತಾ ಅಂತ ನೀವು ಕೇಳಿದ್ರೆ, ನಿಮ್ಮ ಹೈಲೆಕ್ಸ್ 10 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದೆ ಅಂದ್ರೆ 10,000 ಕಿಲೋಮೀಟರ್ ಓಡಿಸೋದಕ್ಕೆ 1,000 ಲೀಟರ್ ಡೀಸೆಲ್ ಬೇಕು. ಅಪ್ರಾಕ್ಸಿಮೇಟ್ಲಿ ₹100 ಅಂತ ತಗೊಂಡ್ರು ₹1,00,000 ಖರ್ಚು ಮಾಡ್ತೀರಾ. ಅದೇ ಏನಾದ್ರೂ ಹೈಲೆಕ್ಸ್ 14 ಕಿಲೋಮೀಟರ್ ಮೈಲೇಜ್ ಕೊಡಕ್ ಶುರು ಮಾಡ್ತು ಅಂದ್ರೆ 1,00,000ದಲ್ಲಿ 10,000 ಕಿಲೋಮೀಟರ್ ಹೋಗೋ ಕಡೆ 14,000 ಕಿಲೋಮೀಟರ್ ಹೋಗ್ಬೋದು. ಅಲ್ಲೇ ನಿಮ್ಗೆ 40,000 ಸೇವ್ ಆಗುತ್ತೆ. ನೀವೇನು ಸ್ಟೇಜ್ 1 ಟ್ಯೂನ್ ಗೆ ಇನ್ವೆಸ್ಟ್ ಮಾಡಿದೀರಾ ಅದನ್ನ 10 ರಿಂದ 15,000 ಕಿಲೋಮೀಟರ್ ಓಡಿಸೋದ್ರಲ್ಲೇ ರಿಕವರ್ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಆಗೋದೆಲ್ಲ ಬರೀ ಲಾಭನೇ. ಯಾಕೆ ಕಳಿಸ್ತೀರಾ ಈಗ? ಈ ತರ ನೀವು ಕಾರ್ಗಳನ್ನ ಬಿಲ್ಡ್ ಮಾಡ್ತೀರಾ ಅಂದ್ರೆ ನೋಡಿ, ಮುಂದೆ ಬಂಪರ್ ಇದೆ, ಹಿಂದೆ ಬಂಪರ್ ಇದೆ, ದೊಡ್ಡ ದೊಡ್ಡ ಟೈರ್ ಗಳು, ವೀಲ್ ಎಲ್ಲ ಬರುತ್ತೆ. ಇದು ವೆಯ್ಟ್ ಹೆವಿ ಆಗುತ್ತೆ. ಯೂಶಲಿ ಜಿಪ್ಸಿಗಳಲ್ಲೆಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ 1.3 ಲೀಟರ್ ಇಂಜಿನ್ ಯೂಸ್ ಮಾಡೋದಿಲ್ಲ, 1.6 ಲೀಟರ್ ಇಂಜಿನ್ ಯೂಸ್ ಮಾಡ್ತೀವಿ. ಇಷ್ಟು ದಿನ ತಾರಲ್ಲಿ, ರಾಕ್ಸ್ ಅಲ್ಲಿ ಟ್ಯೂನಿಂಗ್ ಮಾಡಕ್ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದ್ರೆ ECU ಲಾಕ್ ಆಗಿರ್ತಿತ್ತು. ಇವಾಗ ನಾವು ಥಾರ್, ರಾಕ್ಸ್ ಆತರ ಯಾವ್ದೇ ಕಾರ್ ಆಗಿದ್ರು ಪರ್ಮನೆಂಟ್ ಆಗಿ ECU ಅನ್ಲಾಕ್ ಮಾಡ್ಕೊಡ್ತೀವಿ. ಅದ್ರ ಮೇಲೆ ನೀವು ಸ್ಟೇಜ್ 1 ಆದ್ರೂ ಮಾಡಿಸ್ಕೋಬಹುದು, ಸ್ಟೇಜ್ 2 ಆದ್ರೂ ಮಾಡಿಸ್ಕೋಬಹುದು. ಬರೀ ಸಾಫ್ಟ್ವೇರ್ ಅಲ್ಲಿ ಚೇಂಜಸ್ ಗಳನ್ನ ಮಾಡಿ ECU ಟ್ಯೂನಿಂಗ್ ಮಾಡ್ತೀರಾ ಅಂದ್ರೆ ಅದು ರಿವರ್ಸಿಬಲ್ ಆಗಿರುತ್ತೆ. ಅದೇ ನೀವು ಏನಾದ್ರೂ ಹೊರಗಡೆ ಹೋಗಿ ಎಕ್ಸಾಸ್ಟ್ ಗಳನ್ನ ಹಾಕೊಂಡು ಕರೆಕ್ಟ್ ಆಗಿ ಟ್ಯೂನ್ ಮಾಡದೆ ಕಾರ್ಗಳನ್ನ ಹಾಳು ಮಾಡಿ, ಇಂಜಿನ್ ಗಳನ್ನ ಹಾಳು ಮಾಡ್ಕೊಂಡ್ರೆ ಅದು ರಿವರ್ಸಿಬಲ್ ಆಗಿರೋದಿಲ್ಲ. ಸೊ ನಿಮ್ ಕಾರ್ಗಳನ್ನ ಮಾಡಿಫಿಕೇಶನ್ ಮಾಡಿಸೋ ಮುಂಚೆ, ಟ್ಯೂನ್ ಮಾಡಿಸೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ದದ್ದಿದ ಮಕ್ಕಳು ಪ್ರಾರಬ್ಧಗಳಿಗೆ ಪ್ರಪಂಚ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಲೈಫ್ ಅಲ್ಲಿ ಎಲ್ರು ಬ್ರೋ ಮೊದಲನೇ ಗಾಡಿಯಾಗಿ ರಾಯಲ್ ಎನ್ಫೀಲ್ಡ್ ನ ತಗೋಬೇಕು. ಫಸ್ಟ್ ವರ್ಸ್ಟ್ ನ ಟ್ರೈ ಮಾಡಬೇಕು. ಕೀಪ್ ದ ಬೆಸ್ಟ್ ಫಾರ್ ದ ಲಾಸ್ಟ್ ಅಂತ. ಒಂದು ಫಸ್ಟ್ ಬೈಕ್ ಇದು ಆಕ್ಚುಲಿ ಮನೆ ಒಳಗೆ ನಿಲ್ತಿರೋದು ಫಸ್ಟ್ ಬೈಕ್ ಇದು ಗ್ಯಾರೇಜ್ ಅಲ್ಲಿ. ರಾಯಲ್ ಎನ್ಫೀಲ್ಡ್ ಇನ್ಮೇಲೆ ಕುಶಾಲನಗರದಲ್ಲಿ ಇರುತ್ತೆ. ಯಾರ್ಯಾರಿಗೆ ರಾಯಲ್ ಎನ್ಫೀಲ್ಡ್ ಕಾಣುತ್ತೆ ನಂಬರ್ ನೋಡ್ಕೊಂಬಿಡಿ, 8842 ಎಲ್ಲ ಒಂದ್ಸಲ ನಿಲ್ಲಿಸಿ CK ಅವ್ರಿಗೆ ಹಾಯ್ ಮಾಡಿ. ಅವರು ಈಗ ಹೊಟ್ರು, ರಾತ್ರಿ ಹೊಟ್ರು, ತಲುಪೋದು ನಾಳೆ ಬೆಳಗ್ಗೆ, ಅಲ್ಲೇ ಮಧ್ಯರಾತ್ರಿ. ಪರವಾಗಿಲ್ಲ, ಚಂದ್ರ ರಾತ್ರಿನೇ ಬರೋದು. ಇದು
ಆಕ್ಚುಲಿ ಚೆನ್ನಾಗಿರೋದು. ಬುಲೆಟ್ನ ನಾನು ಇವಾಗ ಏನು ಸೇಲ್ ಮಾಡಲಿಲ್ಲ, ಅವರು ಬುಲೆಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟಿರೋದು. ನಾವು ಗೊತ್ತಲ್ಲ, ಒಂದಷ್ಟು ಕಾರು ಗಾಡಿಗಳನ್ನ ತಗೊಂಡ್ಮೇಲೆ ಸೇಲ್ ಮಾಡಕ್ ಹೋಗೋದಿಲ್ಲ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಜಿಪ್ಸಿದು ರೀಬಿಲ್ಡ್ ಸ್ಟಾರ್ಟ್ ಆಗಿದೆ. ಇವಾಗ BMC ಏರ್ ಫಿಲ್ಟರ್ನ ಜಿಪ್ಸಿಗೆ ಹಾಕೋ ಸಮಯ. ನೋಡಿದ್ರ ಈ ಥರ ಫಿಲ್ಟ್ರು ಇಲ್ಲ ಹಾಕಿದ್ರೆ ಡೈರೆಕ್ಟ್ ಬಾಯಲ್ಲಿ ಇಟ್ಕೊಂಡು ದಮ್ ಹೊಡಿಯೋದು. ಇಲ್ಲ ಹಾಕಿದ್ರೆ ನಿಮ್ಗೆ ಯಾರಿಗಾದ್ರೂ BMC ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ಗಳು ಬೇಕು ಅಂದರೆ ಪವರ್ ರಾಡ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ BMC ಫಿಲ್ಟರ್ಗಳು ಸಿಗುತ್ತೆ, ಹಾಗೇನೆ ಪಕ್ಕೇಲು ಆಯಿಲು ಸಿಗುತ್ತೆ. ಇನ್ನೇನೇನು ಸಿಗುತ್ತೋ ಇಲ್ಲಿ? ಕಾರ್ ಆಕ್ಸೆಸರೀಸ್ ಸಿಗುತ್ತೆ, ಜನರಲ್ ಸರ್ವಿಸ್ ಮಾಡ್ತೀವಿ, ಜನರ ಪ್ರೀತಿ ಸಿಗುತ್ತೆ. ಇಲ್ಲೊಂದು ಗಾಡಿ ಇದೆ ನೋಡಿ, ನೆಕ್ಸ್ಟ್ ಇದಕ್ಕೆ ಕೈ ಹಾಕ್ಬೇಕು. ಪ್ಲೀಸ್ ನೆನ್ಪಿಟ್ಕೊಳ್ಳಿ, 2 ವೀಲರ್ ಸರ್ವಿಸ್ ನಾವು ಮಾಡಲ್ಲ. 2 ವೀಲರ್ ಆಯಿಲ್ ಸಿಗುತ್ತೆ, ನಮ್ಮಲ್ಲೂ ಸಿಗುತ್ತೆ, ಮೋಟೋಸೋಲಲ್ಲೂ ಸಿಗುತ್ತೆ, ಸ್ಕಿಡ್ಡಲ್ಲೂ ಸಿಗುತ್ತೆ. ಅದು ಬಿಟ್ಟರೆ ಕಂಪ್ಲೀಟ್ 4 ವೀಲರ್ ಮಾತ್ರ ನಾವು ಫೋಕಸ್ಡ್ ಆಗಿರೋದು. 4 ವೀಲರ್ಸ್ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಕಾರಲ್ಲಿ ಸಿಂಗಲ್ ಹೆಡ್ಲೈಟ್ ಇದೆ ಅಂದರೆ ಏನು ಮೀನಿಂಗ್ ಹೇಳಿ? ರಾತ್ರಿ ಕಾರ್ ಓಡಿಸಲ್ಲ ನಾವು ಅಂತ. Fasten your seat belts.